And first, stop treating students as terrorists. We are not fighting against the system. We are fighting against the system, not the people. ನೀವು ಕೊಡೋ ಪ್ರೆಷರಿಂದ ನಾವು ಸಾಯ್ತೀವಿ ಅಂದರೆ ದಟ್ ಈಸ್ ನಾಟ್ ಅ ಸ್ಯೂಸೈಡ್, ಇಟ್ಸ್ ಅ ಮರ್ಡರ್. ರೆಸಿಗ್ನೇಷನ್ ಲೆಟರ್ ಬೇಕಾದ್ರೂ ನಾನೇ ಟೈಪ್ ಮಾಡಿ ಕೂಡ ಕೊಡ್ತೀನಿ. ನಿಮಗೆ ಅಷ್ಟು ಎಜುಕೇಷನ್ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದು ನೀವು ಹೆಂಗೆ ಎಜುಕೇಷನ್ ಮಿನಿಸ್ಟರ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಸೊ ಈ ಬೇಸಿಕ್ಲಿ ಪ್ರೊಟೆಸ್ಟ್ ಬಂದ್ಬಿಟ್ಟು ಇಟ್ಸ್ ನಾಟ್ ಅಬೌಟ್ ಗೌರ್ಮೆಂಟ್ಗೆ ಅಗೇನ್ಸ್ಟ್ ಅಲ್ಲ. ನಮಗೆ ಬೇಕಾಗಿರೋದು ಅಕೌಂಟಬಿಲಿಟಿ. ನೆಕ್ಸ್ಟ್ 5 ವರ್ಷದಲ್ಲಿ ನಾವು ವೋಟರ್ಸ್ ಆಗಿರ್ತೀವಿ. ವಿ ಆರ್ ದ ಕಮಿಂಗ್ ಜನ್ರೇಷನ್. ಯಾರ ಹತ್ರ ಹೋಗಿ ಕೇಳ್ತೀರಾ ವೋಟು? ಕಾಂಗ್ರೆಸ್ ಇರೋವಾಗ ಯಾಕೆ ಸ್ಟ್ರೈಕ್ ಮಾಡಿಲ್ಲ ನೀವು? ಆವಾಗ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ಅವರಿದ್ದಾಗ ಏನು ಮಾಡಿದ್ರು? ಇವರಿದ್ದಾಗ ನೀವಿರೋವಾಗ ಏನು ಮಾಡ್ತಾ ಇದ್ದೀರಾ ರೀ? ಇವತ್ತೇನು ಇಲ್ಲಿ ಫ್ರೀಡಮ್ ಪಾರ್ಕ್ ಪ್ರೊಟೆಸ್ಟ್ ಆಗ್ತಿದೆ. ನೀಟ್ ವಿದ್ಯಾರ್ಥಿಗಳ ಮೇಲೆ ಏನು ಪ್ರತಿಭಟನೆ ಮಾಡ್ತಿದ್ರು, ಡೆಲ್ಲಿಯಲ್ಲಿ ಅಲ್ಲಿಗೆ ಒಂದು ಹಲ್ಲೆ ಮಾಡಿದ್ರು ಕೇಂದ್ರ ಸರ್ಕಾರದವರು ಅಂತ ಅಪವಾದ ಹೊರತುಪಟ್ಟು ಇಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ನಾವು ಸ್ಟೂಡೆಂಟ್ಸ್ ನಾವೀಗ ಡೆಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಬಟ್ ಸ್ಟಿಲ್ ಆ್ಯಸ್ ಎನ್ ಇಂಡಿಯನ್, ಆ್ಯಸ್ ಎ ಸ್ಟೂಡೆಂಟ್ ಈ ಪ್ರೊಟೆಸ್ಟ್ ನಡೀತಾ ಇರೋದು ನಮಗೋಸ್ಕರ. ಸೊ ನಮ್ಮ ಸಪೋರ್ಟ್ನ ತೋರ್ಸೋಕ್ಕೆ ನಾವಿವತ್ತು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಕಾಲೇಜ್, ನನಗಿವತ್ತು ಕಾಲೇಜ್ ಇತ್ತು, ಕಾಲೇಜ್ ಮುಗಿದ ತಕ್ಷಣ ನಮ್ಮ ಸಪೋರ್ಟ್ ತೋರ್ಸೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ಈ ಬೇಸಿಕ್ಲಿ ಪ್ರೊಟೆಸ್ಟ್ ಬಂದ್ಬಿಟ್ಟು ಇಟ್ಸ್ ನಾಟ್ ಅಬೌಟ್ ಗೌರ್ಮೆಂಟ್ಗೆ ಅಗೇನ್ಸ್ಟ್ ಅಲ್ಲ. ನಮಗೆ ಬೇಕಾಗಿರೋದು ಅಕೌಂಟಬಿಲಿಟಿ. ನಮಗೆ ಬೇಸಿಕ್ ಅಕೌಂಟಬಿಲಿಟಿ ಬೇಕು. ಇಟ್ಸ್ ನಾಟ್ ದಟ್ ಸಿಂಪಲ್. ನೀವು ಬಂದ್ಬಿಟ್ಟು ಪೇಪರ್ ಲೀಕ್ ಆಗಿಬಿಡ್ತು ಅಂತ ಹೇಳೋದು ಇಸ್ ನಾಟ್ ಎನ್ ಆನ್ಸರ್. ಸೋ ಮೆನಿ ಪೀಪಲ್, ಲಕ್ಷಾಂತರ ಮಕ್ಕಳು ಬಂದ್ಬಿಟ್ಟು ಪ್ರತಿ ವರ್ಷ ನೀಟಿಗೆ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ನೀಟ್ ಇಸ್ ಸಚ್ ಅ ಬಿಗ್ ಎಕ್ಸಾಮ್. ಎಷ್ಟು ದೊಡ್ಡ ಎಕ್ಸಾಮ್ ಅಲ್ವಾ? ಅದಕ್ಕೆ ಎಷ್ಟೊಂದು ಜನ, ಎಷ್ಟು ಖರ್ಚಾಗುತ್ತೆ ಅದಕ್ಕೆ. ಒಂದೊಂದು ಕೋಚಿಂಗ್ ಸೆಂಟರ್ಸ್ಗೆ ಹೋಗಿ ನೀವು ಕೇಳಿದ್ರೆ ಲಕ್ಷ ಕೇಳ್ತಾರೆ. ಅದೂ ಪರವಾಗಿಲ್ಲ ಅಂತ ಹೈ ಕ್ಲಾಸ್ ಅವರು ಓಕೆ, ಅವ್ರ ಹತ್ರ ದುಡ್ಡಿರುತ್ತೆ, ಸೆಕೆಂಡ್ ಟೈಮ್ ಬರೀತಾರೆ. ಮಿಡಲ್ ಕ್ಲಾಸ್ ಪೀಪಲ್ ನಾವೇನು ಮಾಡೋದು? ನಾವು ಕೂಡಿರೋಟೋದೆಲ್ಲ ಎಜುಕೇಷನ್, ಮಕ್ಕಳಿಗೆ ಭವಿಷ್ಯ ಅಂತ ಹೇಳಿ ಮನೇಲಿ ಇರೋದೆಲ್ಲ ಎತ್ತಾಕಿ ಅವರು ಇದು ಎಜುಕೇಷನ್ಗೆ ಹಾಕಿರ್ತಾರೆ. ನಮಗೊಂದು ವರ್ಷ ಅನ್ನೋದು ಅಷ್ಟು ಈಸಿ ಅಲ್ವಾ? ವಿ ಕಾಂಟ್ ರಿಪೀಟ್ ಎವ್ರಿಥಿಂಗ್ ಒನ್ಸ್ ಅಗೇನ್. ನಾನು ನೀಟ್ ಸ್ಟೂಡೆಂಟ್ ಅಲ್ಲ, ಬಟ್ ದೆನ್ ಐ ಆಮ್ ಆಲ್ಸೋ ಸ್ಟೂಡೆಂಟ್. ಎಕ್ಸಾಕ್ಟ್ಲಿ, ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಇಂಡಿಯನ್ ಸ್ಟೂಡೆಂಟ್. ಆ್ಯಂಡ್ ಗೌರ್ಮೆಂಟ್ ಇದು ನಮಗೋಸ್ಕರ ಅಲ್ವಾ? ನಾವು ಕೇಳೋ ಕ್ವಶನಿಗೆ ಆನ್ಸರ್ ಕೊಟ್ಟಿಲ್ಲ, ನಮಗಿರೋ ರೆಸ್ಪಾನ್ಸೇ ಸಿಕ್ಕಿಲ್ಲ. ವಾಟ್ ಈಸ್ ದಿಸ್ ಗೌರ್ಮೆಂಟ್? ವಾಟ್ ಈಸ್ ಡೆಮೋಕ್ರಸಿ ದೆನ್? ಬರ್ತಾ August 15th 80 years ಆಫ್ ಇಂಡಿಪೆಂಡೆನ್ಸ್ ನಾವು ಸೆಲೆಬ್ರೇಟ್ ಮಾಡ್ತೀವಿ. ವಾಟ್ ಇಂಡಿಪೆಂಡೆನ್ಸ್? ಎಕ್ಸಾಕ್ಟ್ಲಿ, ಬೇಸಿಕ್ಲಿ ನಮ್ಮ ಕ್ವಶನ್ ಕೇಳೋದಕ್ಕೆ ರೈಟ್ಸ್ ನಮಗೆ ಗೌರ್ಮೆಂಟ್ ಕೊಟ್ಟಿದೆ. ನಮಗೆ ಕಾನ್ಸ್ಟಿಟ್ಯೂಷನ್ ಹತ್ರ ನಮಗೆ ಕೇಳೋಕ್ಕೆ ನಾವು ಗೌರ್ಮೆಂಟ್ ಕ್ರಿಯೇಟ್ ಮಾಡಿರೋದು, ವೋಟ್ ಮಾಡಿರೋದು ನಾವು. ನೆಕ್ಸ್ಟ್ 5 ವರ್ಷದಲ್ಲಿ ನಾವು ವೋಟರ್ಸ್ ಆಗಿರ್ತೀವಿ. ವಿ ಆರ್ ದ ಕಮಿಂಗ್ ಜನ್ರೇಷನ್. ಯಾರ ಹತ್ರ ಹೋಗಿ ಕೇಳ್ತೀರಾ ವೋಟು? ಆ್ಯಂಡ್ ಮಕ್ಕಳ ಲೈಫ್ ಅಂದರೆ ನಿಮ್ಗೇನು ಆಟ ಆಗೋಯ್ತಾ? 20 ಜನ ಸೂಸೈಡ್ ಮಾಡಿಕೊಂಡ್ರು ಅಂದರೆ, ಆ್ಯಂಡ್ ಅದಕ್ಕೆ ನಮಗಿನ್ನೂ ರೆಸ್ಪಾನ್ಸೇ ಸಿಕ್ಕಿಲ್ಲ ಅನ್ನೋದು ಏನು? ಯಾವುದ್ಯಾವುದೋ ಕಾಮಿಡಿ ಶೋಲ್ಲಿ ಕಾಂಟ್ರವರ್ಸಿ ಆಗುತ್ತೆ ಅಂತ ಕೇಸ್ ಮಾಡ್ತೀರಾ. ಬಟ್ ದೆನ್ ಅಷ್ಟೊಂದು ಜನ ಮಕ್ಕಳು ಅಲ್ಲಿ ಜಂತರ್ ಮಂತರಲ್ಲಿ, ನಾಟ್ ಓನ್ಲಿ ಜಂತರ್ ಮಂತರ್, ಬ್ಯಾಂಗ್ಳೂರಲ್ಲಿ, ಲಕ್ನೋವಲ್ಲಿ, ಲಂಡನ್, UK ಎಲ್ಲ ಜಾಗದಲ್ಲೂ ಪ್ರೊಟೆಸ್ಟ್ ನಡೀತಾ ಇದೆ. ಬಟ್ ದೆನ್ ನಮಗಿನ್ನೂ ಆನ್ಸರೇ ಸಿಕ್ಕಿಲ್ಲ. ಎಲ್ಲಿದ್ದಾರೆ PM ಮೋದಿಜಿ? ನಮಗೆ ಅವ್ರು ಕಾಣಿಸ್ಕೊತಾನೆ ಇಲ್ಲ. ನಾಟ್ ಇನ್ ನ್ಯೂಸ್ ಚಾನಲ್ಸ್, ನಾಟ್ ಇನ್ ಸೋಷಿಯಲ್ ಮೀಡಿಯಾ. ಚಿಕ್ಕ ವಿಷಯಕ್ಕೆಲ್ಲ ಬಂದು ರೆಸ್ಪಾನ್ಸ್ ಮಾಡೋರು ಈಗ ಎಲ್ಲಿ? ಎಷ್ಟೊಂದು ಎಕ್ಸಾಮ್ ಬರೀತಾರೆ ಮಕ್ಕಳು. ವಿ ಕಾಂಟ್ ಪ್ರಿಪೇರ್ ಎವ್ರಿ ಸಿಂಗಲ್ ಟೈಮ್ ಬಿಕಾಸ್ ಆಫ್ ಯೋರ್ ಮಿಸ್ಟೇಕ್, ಬಿಕಾಸ್ ಆಫ್ ದ ಫೇಲಿಯರ್ ಆಫ್ ಸಿಸ್ಟಮ್. ನಮ್ಮ ಪ್ರಾಬ್ಲಮ್ ಅಲ್ಲ ಅದು. ಆ್ಯಂಡ್ ಆರ್ ಲೈಫ್ಸ್ ಆರ್ ನಾಟ್ ಥಿಂಗ್ಸ್ ದಟ್ ಯು ಪ್ಲೇ ವಿತ್. ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಗೊತ್ತಾ ಮಕ್ಕಳನ್ನ? 18-19 ವರ್ಷ. ನೀವು ಕೊಡೋ ಪ್ರೆಷರಿಂದ ನಾವು ಸಾಯ್ತೀವಿ ಅಂದರೆ ದಟ್ ಈಸ್ ನಾಟ್ ಅ ಸ್ಯೂಸೈಡ್, ಇಟ್ಸ್ ಅ ಮರ್ಡರ್ ಬಿಕಾಸ್ ಆಫ್ ದ ಫೇಲಿಯರ್ ಆಫ್ ಗೌರ್ಮೆಂಟ್. ಆ್ಯಂಡ್ ಅದಕ್ಕೆ ಇಂಡಿಯಾ ಈಸ್ ನಥಿಂಗ್ ವಿತೌಟ್ ಇಟ್ಸ್ ಯೂತ್. ವಿ ಆರ್ ದ ಕಮಿಂಗ್ ಜನ್ರೇಷನ್. ನಾವಿಲ್ಲ ಅಂದರೆ ಇಂಡಿಯಾ ಏನೂ ಇಲ್ಲ. ನೀಟ್ನ ರೆಸ್ಟ್ರಿಕ್ಟ್ ಮಾಡಿ, ಬ್ಯಾಂಡ್ ಮಾಡಿ ಅಂತ ಯಾರೂ ಕೇಳ್ತಾ ಇಲ್ಲ. ಬಿಕಾಸ್ ನೀಟ್ ಇಸ್ ಒನ್ ಇದೆ, ಬಟ್ ದೆನ್ ಇಟ್ಸ್ ಅನ್ ಎಕ್ಸಾಮ್. ಅದನ್ನು ಇನ್ನೂ ನೀವು ಚೆನ್ನಾಗಿ ಮಾಡೋದ್ರಾದ್ರೂ ಮಾಡಿ. ನಾವು ಬ್ಯಾನ್ ಮಾಡಿ ಅಂದರೆ ನೀವು ಅದನ್ನು ಮಾಡ್ತಾ ಇಲ್ಲ.
ಅಟ್ಲೀಸ್ಟ್ ಅದನ್ನು ಮಾಡೋದು ಕರೆಕ್ಟಾಗಾದರೂ ಮಾಡಿ. ನೀವೆಷ್ಟು ಚೆಕಿಂಗಲ್ಲಿ ಆಚೆ ಮಕ್ಕಳನ್ನ ನೀಟ್ ಎಕ್ಸಾಮ್ ಒಳಗೆ ಬಿಡೋಕ್ಕೆ ಮುಂಚೆ ಮಾಡ್ತಿರೋ ಅಷ್ಟು ನೀವು ಪೇಪರ್ನ ಸೆಕ್ಯೂರಾಗಿ ಇಟ್ಕೊಳ್ಳೋಕೆ ಮಾಡಿದರೆ ಇವತ್ತು ಪ್ರೊಟೆಸ್ಟ್ ನಡೀತಾ ಇದ್ದಿಲ್ಲ. ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಏನೋ ನಾವು ಟೆರರಿಸ್ಟ್, ನಾವೇನೋ ಕ್ರಿಮಿನಲ್ಸ್ ಥರ ಪ್ರೊಜೆಕ್ಟ್ ಮಾಡ್ತಾ ಇದ್ರೆ ಅದು ಏನೂ ಅರ್ಥ ಆಗಲ್ಲ. ಒಂದು ವೆರಿ ಫನ್ನಿ ಥಿಂಗ್, ನಾನು ಒಂದು ನ್ಯೂಸ್ ಮೀಡಿಯಾ ಅಲ್ಲಿ ನೋಡಿದೆ, ಸಮ್ ರಿಪೋರ್ಟರ್ ಇಸ್ ಟೆಲ್ಲಿಂಗ್ ಆಲ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ರೊಟೆಸ್ಟಿಂಗ್ ಆರ್ ಟೆರರಿಸ್ಟ್ಸ್. ದೆನ್ ಐ ನೀಡ್ ದ ಹೋಮ್ ಮಿನಿಸ್ಟರ್ ನಾವು. ಇಷ್ಟೊಂದು ಜನ ಟೆರರಿಸ್ಟ್ ಎಲ್ಲಿಂದ ಬರ್ತಾ ಇದ್ದಾರೆ ಸರ್? ಪಾಕಿಸ್ತಾನಿಂದ ಎಲ್ಲಿ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದಾರೆ? ಹಂಗಾದ್ರೆ ನಿಮ್ಮ ಡಿಫೆನ್ಸಲ್ಲಿ ಹೋಯ್ತೀಗ. ಲಾಸ್ಟಲ್ಲಿ ನಿಮಗೆ ನೀವೇ ಹಿಡ್ಕೊತಾ ಇದ್ದೀರಾ ನಿಮ್ಮ ಪಾರ್ಟಿಗೆ. ಲೈಕ್ ಇಲ್ಲಿ ಇಂಡಿಯಾಲಿ ಏನು ದೊಡ್ಡ ಪ್ರಾಬ್ಲಮ್ ಅಂದರೆ ಬ್ಲೇಮ್ ಗೇಮ್. ಕಾಂಗ್ರೆಸ್ ಇರೋವಾಗ ಯಾಕೆ ಸ್ಟ್ರೈಕ್ ಮಾಡಿಲ್ಲ ನೀವು? ಆವಾಗ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ಅವರಿದ್ದಾಗ ಏನು ಮಾಡಿದ್ರು? ಇವರಿದ್ದಾಗ ನೀವಿರೋವಾಗ ಏನು ಮಾಡ್ತಾ ಇದ್ದೀರಾ ರೀ? ನಾವೀಗ ಗೌರ್ಮೆಂಟ್ ಚೇಂಜ್ ಮಾಡಿ ನಿಮಗೆ ವೋಟ್ ಮಾಡಿದ್ದೀವಿ ಅಂದರೆ ವಿ ಎಕ್ಸ್ಪೆಕ್ಟ್ ಯು ಟು ಡೂ ಸಮಥಿಂಗ್, ರೈಟ್? ನೀವು ಅದನ್ನೇ ಮಾಡಿಲ್ಲ ಅಂದರೆ ವಾಟ್ಸ್ ದ ಯೂಸ್? ದಿಸ್ ವಾಟ್ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟಿಂದ? ಏನೇನು ಮಾಡಬಹುದು ಗೌರ್ಮೆಂಟು ಅಂತ? ಫಸ್ಟ್ ಆಫ್ ಆಲ್ ಅಕೌಂಟಬಿಲಿಟಿ. ಮೀಡಿಯಾ ಮುಂದೆ ಕನ್ಫೆಸ್ ಮಾಡಿ, ಇಟ್ಸ್ ಅ ಮಿಸ್ಟೇಕ್. ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯೋರ್ ಫೇಲ್ಯೂರ್. ಸೇಯಿಂಗ್ ಸಾರಿ ಡಸಂಟ್ ಮೇಕ್ ಯು ಫಾಲ್ ಡೌನ್ ಟು ಗ್ರೌಂಡ್. Educational minister should resign, no matter what. That person doesn't even have basic sense to response. He doesn't know proper English. Exactly. Okay, resignation letter ಬೇಕಾದ್ರೆ ನಾನೇ ಟೈಪ್ ಮಾಡಿ ಕೂಡ ಕೊಡ್ತೀನಿ. ನಿಮಗೆ ಅಷ್ಟು ಎಜುಕೇಷನ್ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದು ನೀವು ಹೆಂಗೆ ಎಜುಕೇಷನಲ್ ಮಿನಿಸ್ಟರ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. Many spelling mistakes. ನೀಟ್ ಎಕ್ಸಾಮ್ ಏನ್ರಿ? ಫಸ್ಟ್ ಪೊಲಿಟಿಷಿಯನ್ಸ್ಗೆ ಎಕ್ಸಾಮ್ ಒಂದಿಕ್ರಿ ಪ್ಲೀಸ್. ನಾವು ಸಾಕಾಯ್ತು ನಮಗೆ ಇವರು ಓದಿಲ್ದಿನಂಗೆ ಬಂದಲ್ಲಿ ಕುತ್ಕೊಂಡ್ಬಿಟ್ಟು ಮಾಡೋರು ಸಾಕಾಯ್ತು ನಮಗೆ. ವಿ ವಾಂಟ್ ಎಜುಕೇಟೆಡ್ ಪೊಲಿಟಿಷಿಯನ್ಸ್. PM Modi should come up, take action, take responsibility. Education minister should resign. We should get justice for the people, for the life we lost. And first, stop treating students as terrorists. We are not fighting against the system. We are fighting against the system, not the people, not our country. ನಮ್ಮ ಸ್ವಂತ ಕಂಟ್ರಿ ಮೇಲೆ ನಾವು ಫೇಲಿಯರ್ ಆಗೋಕ್ಕೆ ನಮಗೆ ಏನು ಇಷ್ಟ? ನಮಗೆ ಏನು ಬೇಕಾಗಿತ್ತು? ನಮ್ಮ ರೈಟ್ಸ್ಗೋಸ್ಕರ ನಾವು ಫೈಟ್ ಮಾಡ್ತಾ ಇರೋದು. ಆದರೆ ಅದಕ್ಕೆ ರೆಸ್ಪಾನ್ಸ್ ಮಾಡಿ. ಸ್ಟಾಪ್ ಬ್ಲೇಮಿಂಗ್ ಆನ್ ಅಸ್. Stop showing as if we are the mistake. This is what protest will continue till our needs are fulfilled, and that's all, sir. 22ನೇ ತಾರೀಕು ಆದ ಗಲಾಟೆ ಏನಾಯಿತು, ಸ್ಟೂಡೆಂಟ್ ಮೇಲೆ ಹಲ್ಲೆ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಾ? That's again stupid system. ಮಕ್ಕಳನ್ನ, ಹುಡುಗೀರ್ನ ನೀವು ಎಳ್ಕೊಂಡು ಹೋಗೋದು, ಬಟ್ಟೆ ಕಿತ್ತೋದು, ತಲೆ ಹೊಡೆದಾಕೋದು, ಲಾಠಿ ಚಾರ್ಜ್ ಮಾಡೋದು. ಅವ್ರು ಏನು ಮಾಡಿದ್ರು? ದೇ ಹ್ಯಾಡ್ ಟೇಕನ್ ಪರ್ಮಿಷನ್. ಇಟ್ ವಾಸ್ ಅ ವೆರಿ ಪೀಸ್ಫುಲ್ ಪ್ರೊಟೆಸ್ಟ್. ಹಿಂದೂ ಮುಸ್ಲಿಂ ಗಲಾಟೆಗೆಲ್ಲ ಎಷ್ಟೊಂದೋ ಹೊಡಿತಾರೆ, ಎಷ್ಟೊಂದೋ ಬಸ್ಸಸ್ ಎಲ್ಲ ದೇ ವಿಲ್ ಬರ್ನ್. ಇಂಡಿಯಾ ಇಸ್ ನಾಟ್ ಲೆಸ್ ಫಾರ್ ಕಲ್ಚರ್ಸ್ ಆ್ಯಂಡ್ ನೀವು ಜೆನ್ಸೀಸ್ ಮಾಡ್ತಾರೋ ಪೀಸ್ಫುಲ್ ಪ್ರೊಟೆಸ್ಟ್. ನಾವು ಬಂದ್ಬಿಟ್ಟು ವಿ ಆರ್ ನಾಟ್ ಅಗೇನ್ಸ್ಟ್ ಪೀಪಲ್. ನಮ್ಮ ಜನರಿಗೆ ಅಗೇನ್ಸ್ಟ್ ನಾವಿಲ್ಲ. ವಿ ಆರ್ ಅಗೇನ್ಸ್ಟ್ ದ ಸಿಸ್ಟಮ್. ನಮ್ಮ ರೈಟ್ಸನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೂ ನಿಮಗೆ ಪ್ರೊಟೆಸ್ಟ್, ಅದಕ್ಕೂ ಅರೆಸ್ಟ್ ಮಾಡ್ತೀರಾ, ತೊಗೊಂಡೋಗಿ ಒಳಗಿಕ್ತೀರಾ. ಇದಾದ್ಮೇಲೆ ನನಗೆ ನಗು ಬರುತ್ತೆ ಸಿಸ್ಟಮ್ ಬಗ್ಗೆ. ಜಸ್ಟಿಫಿಕೇಶನ್ ಏನು ಕೊಡ್ತಾರೆ ಅಂದರೆ, ಪ್ರೊಟೆಸ್ಟ್ ಮಾಡೋಕ್ಕೆ ಜಂತರ್ ಮಂತರ್ ಪರ್ಮಿಷನ್ ಕೊಟ್ಟಿದ್ವಿ, ಸಂಸತ್ ಭವನಿಗೆ ಬರೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಸಂಸದಲ್ಲಿ ಏನಾಗುತ್ತೆ, ಕೆಲವೊಂದು ಸೆನ್ಸಿಟಿವ್ ಪ್ಲೇಸ್ಗಳೇ ಇರುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಏನು ಟೆರರಿಸ್ಟ್ ಅಟ್ಯಾಕ್ ಎಲ್ಲ ಆಯಿತು ಸಂಸತ್ ಮೇಲೆ. ಆ ಜಾಗದಲ್ಲಿ ಸಾಕಷ್ಟು ಜನ ನುಗ್ಗಕ್ಕೆ ಪ್ರಯತ್ನ ಪಟ್ಟಾಗ ವಾರ್ನ್ ಮಾಡಿ ಆಮೇಲೆ ಲಾಠಿ ಚಾರ್ಜ್ ಮಾಡಿದ್ವಿ ಅಂತ ಅವ್ರ ಸ್ಟೇಟ್ಮೆಂಟ್. ಸರ್, there is a way to treat people. There is a way to treat people. ನಾವು ನೀವು ಪರ್ಮಿಷನ್ ಕೊಟ್ಟಿಲ್ಲ, ನೀವು ಬಂದ್ರಿ, ವಾಟ್ ಆಸ್ ದ ಕ್ಯಾಶುಯಾಲಿಟೀಸ್? ಏನು ನಿಮಗೇನು ಲಾಸ್ ಆಯ್ತಲ್ಲಿ? ಟೆರರಿಸ್ಟ್ ಅಟ್ಯಾಕ್ ಏನು ಲಾಸ್ ಆಯಿತು ನಿಮಗೆ? ಅಲ್ಲೇನಾದರೂ ಎಲ್ಲ ಜನರು ಗಲಾಟೆ ನಡೀತಾ? ವೈಲೆನ್ಸ್ ಸ್ಟೂಡೆಂಟ್ ಸೈಡಿಂದ ನಿಮಗೆ ಸ್ಟಾರ್ಟ್ ಆಯ್ತಾ? ಸಿಂಪಲ್ ಕ್ವೆಶನ್. ಪ್ರೊಟೆಸ್ಟಲ್ಲಿ 80% ಸ್ಟೂಡೆಂಟ್ ಇರಲಿಲ್ಲ ಅಂತ ಹೇಳ್ತಾರೆ ಸರ್. ನಾನು ಹೇಳ್ತೀನಿ ಸರ್, ನಮ್ಮ ರಾಷ್ಟ್ರದಲ್ಲಿ ಒಂದು ಕಾಮನ್ ಸೆನ್ಸ್ ಇರೋ ಎಜುಕೇಷನ್ ಒಂದು ಮಿನಿಸ್ಟರು ಇಲ್ಲ ಅಂತ. ಪ್ರೂಫ್ಸ್ ಆರ್ ನೀಡೆಡ್. 80% you're also, they are not completely students. There are people who are supporting the students. ನೀವು ಬಂದಿಲ್ಲ, at least they are coming, be happy for that. No students ಬಂದಿಲ್ಲ, that doesn't make sense. This shows ಎಷ್ಟು ಸ್ಟುಪಿಡ್ ಆಗಿದ್ದಾರೆ. ಏನಂದರೆ, ಈ ಗಲಾಟೆಗೆ ಕಾರಣ ಸ್ಟೂಡೆಂಟ್ಗಳಲ್ಲ, ಸ್ಟೂಡೆಂಟ್ ಹೆಸರು ಬಂದಿರೋ ಬೇರೆಯವರು ಅಂತ ಹೇಳ್ತಾ ಇರೋದು. ಸರ್, ಅದೇ ಹೇಳ್ತೀಯಲ್ಲ, ಒಂದು ವಿಷಯನ ಮ್ಯಾನಿಪುಲೇಟ್ ಮಾಡಿ ಚೇಂಜ್ ಮಾಡಬೇಕು ಅಂದರೆ ಅದನ್ನ ಎಷ್ಟು ಬೇಕಾದರೂ ಮಾಡ್ಬೋದು, ಹೆಂಗೆ ಬೇಕಾದರೂ ಮಾಡ್ಬೋದು. ಓಕೆನಾ? ಲಾಸ್ಟ್ 10 yearsಲ್ಲಿ ಇಂಡಿಯಾ ತುಂಬ ಡೌನ್ಫಾಲ್ ನೋಡ್ಬಿಟ್ಟಿದೆ.
ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಇದೆ. ನಾನೀಗ ಎಕನಾಮಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಎಜುಕೇಷನ್ ಒಂದೇ ಅಲ್ಲ ಸರ್, ಎಲ್ಲ ಸೈಡಲ್ಲೂ ಇಂಡಿಯಾ ಡೌನ್ಫಾಲೇ ನೋಡ್ತಾ ಇದೆ. ಒಂದು ವಿಷಯನ ಡೈವರ್ಟ್ ಮಾಡೋಕ್ಕೆ ಜನ ಹೆಂಗೆ ಬೇಕಾದರೂ ಮಾತಾಡ್ತಾರೆ. ಪಬ್ಲಿಕ್ ಮೀಡಿಯಾನೂ ಅದನ್ನು ಪ್ರೊಜೆಕ್ಟು ಮಾಡ್ತಾ ಇದ್ದಾರೆ ಫ್ಯೂ ಮೀಡಿಯಾಸ್. ಅದು ನನಗೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೆಕ್ಯುಲರ್ ಕಂಟ್ರಿ ಅಂತಾರೆ, ಡೆಮೋಕ್ರೆಟಿಕ್ ಕಂಟ್ರಿ ಅಂತಾರೆ, ಬಟ್ ಬರೋ ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ನೂ ರೆಸ್ಪೆಕ್ಟ್ ಮಾಡಲ್ಲ. ದಟ್ಸ್ ವಾಟ್ ಅಗೇನ್ ಆ್ಯಂಡ್ ಅಗೇನ್ ಐಮ್ ಟೆಲಿಂಗ್. ಒಂದು ವಿಷಯನ ಮ್ಯಾನಿಪ್ಯುಲೇಟ್ ಮಾಡಿ ಚೇಂಜ್ ಮಾಡಬೇಕು ಅಂದರೆ ಅವ್ರು ಹೇಳೋದೇನು, ನಾವೆಲ್ಲ ಟೆರರಿಸ್ಟ್ ಅಂತಲೂ ಹೇಳ್ತಾರೆ, ಅವರು ನಾವು ಬಾಂಬ್ ಹಾಕಿದ್ವಿ ಅಂತಲೂ ಹೇಳ್ತಾರೆ. ಬಟ್ ಪೀಪಲ್ ಶುಡ್ ಕಮ್ ಅಪ್. ಇಟ್ಸ್ ಆಲ್ ವಿತ್ ಅಸ್. ನಮ್ಮ ಎಜುಕೇಷನ್ ನಮ್ಮ ಫ್ಯೂಚರ್ಗೋಸ್ಕರ ಸ್ಟಾರ್ಟ್ ಆಗ್ತಾ ಇರೋದು. ಸೊ ಪ್ಲೀಸ್ ಶೋ ಅಪ್. ನಿಮ್ಮ ಸಪೋರ್ಟ್ನ ನೀವು ನಿಮಗೆ ಆದಷ್ಟು ತೋರಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.